ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 20ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು 3ನೇ ಬಾರಿ. ಯೇಸು 3ನೆಯ ಬಾರಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದ್ದಕ್ಕೆ ಪೇತ್ರನು ನೊಂದುಕೊಂಡನು. ಅವನು, ಕರ್ತನೇ, ನಿನಗೆ ಎಲ್ಲವೂ ತಿಳಿದಿದೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನಿನಗೆ ತಿಳಿದಿದೆ ಎಂದು ಹೇಳಿದನು. ಯೋಹಾನ 21:17. ಯೇಸು ಪೇತ್ರನನ್ನು 3 ಬಾರಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು, ಏಕೆಂದರೆ ಪೇತ್ರನು 3 ಬಾರಿ ಆತನನ್ನು ನಿರಾಕರಿಸಿದ್ದನು. ಪ್ರೀತಿಯ ತೀವ್ರಳಿ ನಿವೇದನೆಯು ಪುನರಾವರ್ತಿತ ನಿರಾಕರಣೆಯಿಂದ ಹಾಳಾಗಿದ್ದನ್ನು ಶುದ್ಧೀಕರಿಸುವುದು ಮತ್ತು ಪುನಃಸ್ಥಾಪಿಸುವುದು ದೊಡ್ಡ ವೈಫಲ್ಯವನ್ನು ತೊಳೆಯಲು ದೊಡ್ಡ ಪ್ರೀತಿಯ ಅಗತ್ಯವಿತ್ತು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಕೇಳಿದಾಗ ಅದು ಈ ಆಳವಾದ ಅರ್ಥವನ್ನು ಹೊಂದಿತ್ತು. ನಿನ್ನ ನಿರಾಕರಣೆಯ ಆಳಕ್ಕೆ ಹೊಂದಿಕೆಯಾಗುವ ಪ್ರೀತಿ ಈಗ ನಿನ್ನಲ್ಲಿದೆಯೇ? ಇನ್ನು ಮುಂದೆ ದ್ರೋಹ ಮಾಡದ ಪ್ರೀತಿ, ಒಮ್ಮೆ ದುಃಖವಿದ್ದ ಸ್ಥಳದಲ್ಲಿ ಸಂತೋಷವನ್ನು ತರುವ ಪ್ರೀತಿ, ನೀನು ಉಂಟು ಮಾಡಿದ ಗಾಯಗಳನ್ನು ಗುಣಪಡಿಸುವ ಪ್ರೀತಿ. ಒಬ್ಬ ತಂದೆ ಮಗನ ಕಥೆ ಇದು. ಆ ತಂದೆಯ ಹೃದಯವು ತುಂಬ ಗಾಯಗೊಂಡಿತ್ತು. ಮಗ ಏನಾದರೂ ತಪ್ಪು ಮಾಡಿದಾಗಲೆಲ್ಲ ತಂದೆ ಮನೆಯ ಮುಂದೆ ಇರುವ ಮರಕ್ಕೆ ಮೊಳೆ ಹೊಡೆದು, ಮಗನೇ, ಈ ಮೊಳೆ ಮರವನ್ನು ಚುಚ್ಚಿದಂತೆಯೇ ನಿನ್ನ ಕಾರ್ಯಗಳು ನನ್ನ ಹೃದಯವನ್ನು ಚುಚ್ಚಿದಂತಾಗುತ್ತದೆ ಎಂದು ಹೇಳುತ್ತಿದ್ದ. ಕೊನೆಗೆ ಆ ಮರವು 100 ಮೊಳೆಗಳಿಂದ ತುಂಬಿತ್ತು. ಆದರೆ ಒಂದು ದಿನ ಮಗ ಪಶ್ಚಾತ್ತಾಪಪಟ್ಟನು. ಅವನು ಹೇಳಿದನು, ಅಪ್ಪ, ನಾನು ನಿನ್ನನ್ನು ಎಷ್ಟು ನೋಯಿಸಿದ್ದೇನೆಂದರೆ ಈಗ ನಾನು ನಿನ್ನನ್ನು ಇನ್ನಷ್ಟು ಪ್ರೀತಿಸಲು ಬಯಸುತ್ತೇನೆ. ನಿನಗೆ ಸಂತೋಷವನ್ನು ತರಲು ನಾನು ಬದುಕುತ್ತೇನೆ. ಆ ದಿನದಿಂದ ಅವನು ಒಳ್ಳೆಯದನ್ನು ಮಾಡಲು ಪ್ರಾರಂಭಿಸಿದನು ಮತ್ತು ತಂದೆ ಈ ಬದಲಾವಣೆಯನ್ನು ನೋಡಿ ಅದರಲ್ಲಿ ಸಂತೋಷಪಟ್ಟಾಗಲೆಲ್ಲ ಅವನು ಮರದಿಂದ ಒಂದು ಮೊಳೆಯನ್ನು ಹೊರತೆಗೆಯುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ಎಲ್ಲ ಮೊಳೆಗಳನ್ನು ತೆಗೆದುಹಾಕಲಾಯಿತು. ಆದರೆ ಗಾಯದ ಗುರುತುಗಳು ತೊಗಟೆಯ ಮೇಲೆ ಉಳಿದಿವೆ. ಇದರಿಂದ ಪ್ರೇರಿತನಾದ ಆ ಯುವಕ ಮರವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದನು. ಅದಕ್ಕೆ ನೀರುಣಿಸುವುದು, ಗೊಬ್ಬರ ಹಾಕುವುದು ಮತ್ತು ಪೋಷಿಸುವುದು. ಮರವು ಬಲವಾಗಿ ಬೆಳೆಯಿತು ಮತ್ತು ಕಾಲಾನಂತರದಲ್ಲಿ ಗಾಯದ ಗುರುತುಗಳು ಸಹ ಮಾಯವಾದವು. ಅದೇ ರೀತಿ ನಾವು ಪಾಪದಲ್ಲಿ ಜೀವಿಸುತ್ತಿರುವಾಗ ನಮ್ಮ ಪಾಪಗಳು ಕ್ರಿಸ್ತನ ಕೈಗೆ ಹೊಡೆದ ಮೊಳೆಗಳಂತೆ ಮತ್ತು ನಮ್ಮ ಅಜಾಗರೂಕ ಕ್ರಿಯೆಗಳು ಆತನ ಪಕ್ಕೆಯನ್ನು ಹಿರಿಯುವ ಈಟಿಗಳಂತೆ ಎಂದು ನಮಗೆ ಅರಿವಿಲ್ಲದಿರಬಹುದು. ಪೇತ್ರನು ಯೇಸುವನ್ನು ನಿರಾಕರಿಸಿದಾಗ ಅವನ ಹೃದಯದಲ್ಲಿದ್ದ ನೋವನ್ನು ಊಹಿಸಿ ಅದು ಅವನ ಆತ್ಮವನ್ನು ಶಕ್ತಿಯಿಂದ ಹಿರಿಯುವಂತೆ ಭಾಸವಾಗಿರಬೇಕು. ಅದಕ್ಕಾಗಿಯೇ ಯೇಸು ಪೇತ್ರನನ್ನು ಒಮ್ಮೆ ಅಥವಾ 2 ಬಾರಿಯಲ್ಲ 3 ಬಾರಿ ಕೇಳಿದನು, ನೀನು ನನ್ನನ್ನು ಪ್ರೀತಿಸುತ್ತೀಯಾ? 3ನೆಯ ಬಾರಿ ಕರ್ತನು ಪ್ರೀತಿಗೆ ಬೇರೆ ಪದವನ್ನು ಬಳಸಿದನು. ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೀಯಾ ಎಂಬುದಾಗಿ. ಪೇತ್ರನು ಉತ್ತರಿಸಿದನು, ಕರ್ತನೇ, ನಿನಗೆ ಎಲ್ಲವೂ ತಿಳಿದಿದೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನಿನಗೆ ತಿಳಿದಿದೆ. ಪೇತ್ರನು ಹೇಳುವುದರ ಅರ್ಥವೇನು? ನಾನು ನಿನ್ನನ್ನು ಪ್ರೀತಿಸಬೇಕಾದ ರೀತಿಯಲ್ಲಿ ಪ್ರೀತಿಸಲಿಲ್ಲ ಎಂದು ಈಗ ನನಗೆ ಅರಿವಾಗಿದೆ. ನೀನು ನನ್ನನ್ನು ಆಳವಾಗಿ ಪ್ರೀತಿಸಿದರೂ ನಾನು ನಿನ್ನನ್ನು ವಿಫಲಗೊಳಿಸಿದೆ. ಆದರೆ ಈಗ ನಾನು ನಿನಗೆ ಮೊದಲು ನೀಡಬೇಕಾಗಿದ್ದ ಪ್ರೀತಿಯನ್ನು ಮಾತ್ರವಲ್ಲದೆ ನಾನು ಉಂಟು ಮಾಡಿದ ದುಃಖವನ್ನು ಸರಿತೂಗಿಸಲು ಇನ್ನೂ ಹೆಚ್ಚಿನದನ್ನು ನೀಡುತ್ತೇನೆ. ಇಂದಿನಿಂದ ನಾನು ನಿನ್ನನ್ನು ಮಿತಿಯಿಲ್ಲದೆ ಪ್ರೀತಿಸುತ್ತೇನೆ. ದೇವರ ಪ್ರಿಯ ಮಕ್ಕಳೇ, ನೀವು ಸಹ ಕರ್ತನನ್ನು ಅಂತಹ ಅಪರಿಮಿತ ಪ್ರೀತಿಯಿಂದ ಪ್ರೀತಿಸುತ್ತೀರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ
ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ತೋರ್ಪಡಿಸುತ್ತಾನೆ. ರೋಮಾಪುರದವರಿಗೆ 5:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.